ಅಲ್ಲಿವರೆಗೆ ಉದ್ಯೋಗ ಸೃಷ್ಟಿ ಆಗದೇ ಇದ್ದರೆ ಇಲ್ಲೇ ಏನು ಕೊಳ್ಳುವ ಶಕ್ತಿ ಬರುವುದಿಲ್ಲ. ಉದ್ಯೋಗ ಇಲ್ಲಾಂದ್ರೆ ಹೆಂಗೆ ಕೊಡ್ತೀರಿ ನೀವು? ಅದಕ್ಕೆ ನೀವು ಎಷ್ಟು ವರ್ಷ ನೀವು ಗ್ಯಾರಂಟಿ ಕೊಡ್ತಾ ಇದ್ದೀರಿ ಕೊಡೋರು? ಆದರೂ ಜನಕ್ಕೆ ತಾತ್ಕಾಲಿಕ ಒಂದು ರೆಮಿಡಿ ಸಿಕ್ಕದು. ಅದಕ್ಕಾಗಿ ಕಾಂಗ್ರೆಸ್ಗೆ ಓಟ್ ಹಾಕ್ತಾ ಇದ್ದಾರೆ, ಕಾಂಗ್ರೆಸ್ಗೆ ಆಯ್ಕೆ ಆಗ್ತಾ ಇದ್ದಾರೆ. ನಿಧಾನಕ್ಕೆ ಇದು ಗೊತ್ತಾಗಿ ಇವತ್ತು BJP ಸಹಿತ ನಿಧಾನಕ್ಕೆ ಈ ಒಂದು ಗ್ಯಾರಂಟಿಗಳು ಬೆಂಡಿರ್ತದೆ. ಮಹಾರಾಷ್ಟ್ರದಲ್ಲೇ ಗೊತ್ತದ ಏನೋ ಭೇಟಿ ಅಂತೇಳಿ ಕೂಡ ಏನೋ 1,500 2,000 ದುಡ್ಡನ್ನ ಅವರ ಖಾತೆಗೆ ಹಾಕೋದ್ರಿಂದ ಹೆಣ್ಮಕ್ಳು ಹೋಟೆಲ್ ತೊಗೊಳ್ಳೋಂಥ ಕೆಲಸ ಆಗ್ಯದ. ಅದರಿಂದ ಮೊನ್ನೆ ಆಯ್ಕೆನೂ ಆಗಿದ್ದಾರೆ. ಇವತ್ತು ಅವ್ರಿಗೂ ಅನಿಸ್ಲಿಕ್ಕತ್ತದಪ್ಪ ಗ್ಯಾರಂಟಿ ಬಿಟ್ಟರೆ ಕೆಲಸ ಆಗೋದಿಲ್ಲ ಅಂತೇಳಿ. ಹೀಗಾಗಿ ಇವತ್ತೇನಾದರೂ ಸಿದ್ದರಾಮಯ್ಯನವ್ರು ಗೆದ್ದಿದ್ರೆ ಇವೆಲ್ಲ ಕಾರಣಗಳಿಂದ ಗ್ಯಾರಂಟಿ ಆಯಿತು, ಇನ್ನುಳಿದಾಯಿತು. ಈಗ ಮಾಡಬೇಕಾಗಿದ್ದೇನಪ್ಪ ಅಂದರೆ ಇವರು ಈಗ ಇನ್ನುಳಿದು ಒಂದು 3 ವರ್ಷಗಳಲ್ಲ ವಿಶೇಷವಾಗಿ ರೈತರಿಗೆ ಏನದಲ್ಲ ಏನು ನಿಮಗೆ ಗೊತ್ತದೆ, ಎಲ್ಲರಿಗೂ ಗೊತ್ತಿದ್ದಂಥದ್ದು MSPಯನ್ನು ಮೊದಲು ಕಾನೂನು ಮಾಡಬೇಕು ನಮ್ಮ ಕರ್ನಾಟಕ ಸ್ಟೇಟದಲ್ಲೇ. ಅವ್ರು ಸೆಂಟ್ರಲ್ ಏನು ಮಾಡ್ತಾರೆ ಮಾಡಲಿ ಅವರು, ಯಾಕಂದರೆ ಸ್ಟೇಟಿಗೆ ಸಂಬಂಧಿಸಿದಂಥ ವಿಷಯ ಅದು. ಅದ್ರ ಜೊತೆಗೆ ಸ್ಕೂಲ್ಗಳೇನೋ ಮಾಡುವಂಥ ಒಂದು ವಿಷಯ ಏನೋ ನಿಧಾನಕ್ಕೆ ಮಾಡ್ತಾ ಇದ್ದಾರೆ. ಒಂದು 500 ಪಬ್ಲಿಕ್ ಸ್ಕೂಲ್ಗಳು ಅದು ಇದು ಒಂದೇನೋ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅದೆಲ್ಲಕ್ಕಿಂತಲೂ ಪ್ರತಿಯೊಂದು ಸ್ಕೂಲೂ ಒಂದು ಮಾಡರ್ನೈಸ್ ಆಗಿ ಪ್ರತಿ ವಿದ್ಯಾರ್ಥಿಗೂ ಒಂದು 30 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರಾಗಿ ಒಂದು ಗುಣಾತ್ಮಕ ಶಿಕ್ಷಣವನ್ನು ಕೊಟ್ಟರೆ ಇನ್ನೂ ಎತ್ತರಕ್ಕೆ ಬೆಳೆಯೋದು ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ರಾಮಕೃಷ್ಣ ಹೆಗಡೆ ಅವರು ಶಾಶ್ವತ ಅನುದಾನ ರಹಿತ ಅಂತ ಮಾಡಿ ಅವತ್ತು ಎಜುಕೇಷನ್ ದೊಡ್ಡ ಹೊಡೆತ ಕೊಟ್ಟು ಹೋಗಿಬಿಟ್ಟಿದ್ರು. ರಾಮಕೃಷ್ಣ ಹೆಗಡೆ ಅವರು ಯಾಕೆ ಮಾಡಿದ್ರು ಗೊತ್ತಿಲ್ಲ. ಅವ್ರು ಒಳ್ಳೆಯ ನಾಯಕರು ಅವರು, ಅದು ಯಾಕೆ ಮಾಡಿದರು? ಅದಕ್ಕೇನೋ ಹಾದಿಗೂ ಇರಲಿಲ್ವ ದುಡ್ಡು ಕೊಡಿಸೋದಕ್ಕಾಗಿ ಅನ್ನೋಂಥ ಕೆಲವು ಪ್ರಶ್ನೆಗಳದಾವ. ಇರಲಿ ಇವತ್ತು ಸಿದ್ದರಾಮಯ್ಯ ದೊಡ್ಡ ಅಪಾರ್ಚುನಿಟಿ ಅದ. ಎಲ್ಲರಿಗೂ ಫ್ರೀ ಹೈಯರ್ ಎಜುಕೇಷನ್ ಕೊಡುವಂಥ ಕೆಲಸ ಮಾಡಿದ್ರಪ್ಪ ಅಂದ್ರೆ, ಜೊತೆಗೆ ಆರೋಗ್ಯದ ಬಗ್ಗೆ ಕೇಜ್ರಿವಾಲ್ ತೆಗೆದುಕೊಂಡಂಥ ನಿರ್ಧಾರ ತೆಗೆದುಕೊಂಡ್ರೆ ನಿಶ್ಚಿತವಾಗಿಯೂ ಇನ್ನೂ ಇತಿಹಾಸ ಉಳಿಯುವಂಥ ಕೆಲಸಗಳು ಆಗ್ತವೆ. ಆದರೂ ಮಾಡಿಬಿಟ್ಟು ಹಾಸನದಲ್ಲೇ ನಾವು ಸಭೆ ಮಾಡ್ತೀವಿ, ಆ ಹಾಸನ ಸಭೆ ಮಾಡಿ ಅವ್ರನ್ನ ಟೀಕೆ ಮಾಡಿ ಬರ್ತೀವಿ. ಅದನ್ನು ಟೀಕೆ ಮಾಡೋದ್ರಿಂದ ಯಾವ ವ್ಯಕ್ತಿ ಅವ್ರು ಇನ್ನಷ್ಟು ಬೆಳಿತಾರೆ ವಿನ ಅವ್ರು ಖುಬ್ ಜಂತಿ ಆಗೋದಿಲ್ಲ, ಅವ್ರು ನಶಿಸಂತಿ ಹೋಗುವುದಿಲ್ಲ. ಆದರೆ ಕಾಲಕ್ಕೆ ತಕ್ಕಂಗೆ ಅವ್ರು ಕೆಲಸ ಮಾಡ್ಲಿಕ್ಕೆ ತಾವು ನಶಿಸಿ ಹೋಗಿಬಿಡ್ತಾರೆ. ಆಮದು ಬೇರೆ. ಇಲ್ಲಿ ನೋಡ್ರಿ ಯಾವುದೂ ಶಾಶ್ವತ ಅಲ್ಲ, ಒಂದಿಲ್ಲ ಒಂದು ದಿವಸ ಅದು ಹೋಗಲೇಬೇಕು. ಯಾಕಂದ್ರೆ ಸ್ವತಃ ಇಂದಿರಾ ಗಾಂಧಿ ಅವರು ಸ್ವತಃ ಅವ್ರು ತಿಳ್ಕೊಂಡಿದ್ರು, ನಾನು ಎಷ್ಟೋ ವರ್ಷ ಬದುಕು ಬನ್ನೇನು ಅಂತೇಳಿ. ತನ್ನ ಮಕ್ಕಳು ಅವರು ಮಾಡಿದ್ರು, ಅವ್ರು ನಶಿಸಿ ಹೋದರು. ಅವ್ರ ಬಗ್ಗೆ ಟೀಕೆಗಳಾಗ್ತಾ ಇದ್ದಾವೆ. ನಿಮ್ಗೆ ಗೊತ್ತದ ತುರ್ತು ಪರಿಸ್ಥಿತಿಯಲ್ಲಿ ಕೆಲವೊಂದು ಸಿಲಿಂಡರ್ಗಳಲ್ಲಿ ತಮ್ಮ ಚರಿತ್ರೆಯನ್ನು ಬರ್ಕೊಂಡು ಹಾಕ್ಕೊಂಡಿದ್ರು ಅವರು. ಆ ನಂತರದಲ್ಲಿ ತೆಗೆದು ಹಾಕಿದ್ರು, ಮಾಡಿದ್ರು ಬೇರೆ ವಿಷಯ. ಮೊರಾರ್ಜಿ ದೇಸಾಯಿ ಅವರು ಎಲ್ಲ ಮಾಡಿದರು. ಅಂದ್ರೆ ಕಾಲಕ್ಕೆ ತಕ್ಕಂಗೆ ಅವತ್ತು ನೀವು ಒಂದು ಕಾಲಕ್ಕೆ ಬಲಿಷ್ಠರಿದ್ದರು, ಇನ್ನೊಂದು ಕಾಲಕ್ಕೆ ಬೇಕಾಗಿರ್ತೀರಿ. ಹಂಗಿಲ್ಲೇ ಸಿದ್ದರಾಮಯ್ಯನವ್ರು ಮಾಡಬೇಕಾದ ಕೆಲಸ ಅದಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ಇಲ್ಲಿ ಮಾಡಬೇಕಾಗಿದ್ದೇನಪ್ಪ ಅಂದ್ರೆ ತಮ್ಮ ವ್ಯಕ್ತಿತ್ವ ಬೆಳೆಸಬೇಕಾಗಿದ್ದು ಮತ್ತು ತಮ್ಗೆ ಅನಿಸಿರ್ಬೇಕಿಲ್ಲ. ಇದೆಲ್ಲ ಮಾಡಿದ್ರೆ ನಮ್ಮ ಕುರ್ಚಿ ಅಂದರೆ ಮುಖ್ಯಮಂತ್ರಿ ಕುರ್ಚಿ ಉಳಿತದೆ, ಯಾರು ಬೆನ್ನು ಹತ್ತಕ್ಕಿಲ್ಲ ಅಂತ ಭಾವನೆ ಇರ್ಬೋದು. ಅದು ಒಂದು ರೀತಿ ಸರಿನೇ ಇಲ್ಲ ಅಂತಲ್ಲ. ಯಾಕಂದ್ರೆ ಇವತ್ತು ರಾಜಕೀಯದ ಹಂಗಾಗ್ಯದ. ತಮ್ಮ ಶಕ್ತಿ ತೋರಿಸೋದು, ಶಕ್ತಿ ಪ್ರದರ್ಶನ ಮಾಡೋದು, ಅದರಿಂದ ನಾವು ಇನ್ನಷ್ಟು ಬೆಳೀತೀವಿ ಅಂತ ತಿಳ್ಕೊಳ್ಳುವಂಥ ಒಂದಿಷ್ಟು ಹಂತದವರೆಗೆ ಸರಿ. ಆದರೆ ಅದ್ರ ನಂತರ ಉಳಿಯುವಂಥದ್ದು ಅವ್ರು ಮಾಡೋ ಕೆಲಸಗಳಿಂದ ಇತಿಹಾಸ ಉಳಿತಿರ್ತಾನೆ ಮನುಷ್ಯ. ಅದು ಸಿದ್ದರಾಮಯ್ಯ ಸ್ವತಃ ಬಲ್ಲವರು ಆಗಿದ್ದಾರೆ. ಆ ಎಲ್ಲ ದಿಶೆಯಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡೋಕ್ಕಿಂತಲೂ ಮುಖ್ಯವಾಗಿ ಈಗ ಮೊದಲು ಮಾಡಬೇಕಾಗಿದ್ದು ಈ ನಾಡಿಗೆ ಏನಪ್ಪ ಉದ್ಯೋಗ ಸೃಷ್ಟಿಗೆ